ನಮಸ್ಕಾರ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತಾ ಇದೀವಿ. ಜನವರಿ ತಿಂಗಳ 3ನೇ ವಾರದ ಕರೆಂಟ್ ಅಫೇರ್ಸ್ನ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಇದೆ. ಡೀಟೇಲ್ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ನೋಡ್ಕೋಬಹುದು. ಮಂತ್ಲಿಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಾನೆ ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಜಮ್ಮಾ-ಭಾನಿ ಭೂ ವ್ಯವಸ್ಥೆ ಬಗ್ಗೆ ಗೊತ್ತಿರಬೇಕು. ಜಮ್ಮಾ-ಭಾನಿ ಲ್ಯಾಂಡ್ ಸಿಸ್ಟಮ್ ಕರ್ನಾಟಕದ್ದು, ಇಲ್ಲಿ ಕೊಡಗುದು. ಭೂ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸ್ ನಿಮಗೆ ಸಿಲೆಬಸ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿದೆ. KS ಇಂದ ಹಿಡಿದು ಗ್ರೂಪ್ ಸಿ ತನಕ ಕೂಡ ಸಿಲೆಬಸ್ ಅಲ್ಲಿ ನಿಮಗಿದೆ. ಸೊ ಹಾಗಾಗಿ ಈಗ ನಮ್ಮ ಕರ್ನಾಟಕದ ಭೂ ಸುಧಾರಣೆ ಕಾಯ್ದೆ 2025 ರಾಜ್ಯಪಾಲರ ಅಂಕಿತ ಸಿಕ್ಕಿದೆ. ರಾಜ್ಯಪಾಲರ ಅಂಕಿತ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಲ್ಡ್ ಸಿಸ್ಟಮ್ ಇದು ಕೂಡ ಒಂದು ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ನೋಡ ಬನ್ನಿ ಏನು ಅಂತ. ಜಮ್ಮಾ-ಭಾನಿ ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದ ಕೆಲವು ಭಾಗಗಳಲ್ಲಿ ಸಾಂಪ್ರದಾಯಿಕ ಭೂ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತದೆ. ಅಲ್ಲಿ ಅರಣ್ಯ ಭೂಮಿಗಳು ಗ್ರಾಮಸ್ಥರಿಗೆ ಮೇಯಿಸುವಿಕೆ ಮತ್ತು ಜೀವನೋಪಾಯದ ಅಗತ್ಯಗಳಿಗಾಗಿ ವಹಿಸಿಕೊಡಲಾಗುತ್ತಿತ್ತು, ಆದರೆ ಮಾಲೀಕತ್ವ ರಾಜ್ಯದೊಂದಿಗೆ ಉಳಿಯಿತು. ಜಮ್ಮಾ-ಭಾನಿ ಎಂಬ ಒಂದು ವರ್ಗೀಕರಿಸಲಾದ ಭೂಮಿಯನ್ನು ಖಾಸಗಿ ಕೃಷಿ ಹಿಡುವಳಿಗಳೆಂದು ಪರಿಗಣಿಸಲಾಗುತ್ತದೆ. ಇದು ಕೃಷಿಯೇತರ ಉದ್ದೇಶಗಳಿಗೆ ಅನಿಯಂತ್ರಿತ ಪರಿವರ್ತನೆಗೆ ಅನುವು ಮಾಡಿಕೊಡುತ್ತದೆ. ಯಾವ ಹೇಳಿಕೆ ಸರಿಯಾಗಿದೆ? ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇಟ್ ಇಸ್ ಎನ್ ಕೊಡಗು ಅಂತ. ಕೊಡಗು ಅಂದ ತಕ್ಷಣ ಅಲ್ಲಿ ಕೃಷಿಯೇತರ ಉದ್ದೇಶ ಅಂತ ಏನಿದೆಯಲ್ಲ, ನೋಡ್ತಾ ಇದ್ದಾಗ ಹೇಳ್ಬಿಡ್ಬೋದು ಅನಿಯಂತ್ರಿತ ಪರಿವರ್ತನೆ ಅಂತಿದೆ. ಓಕೆ, ಇದು ನೋಡ್ತಾ ಇದ್ದಾಗ ಹೇಳ್ಬಿಡೋದು ಇದು ತಪ್ಪು ಅಂತ. ಆಪ್ಷನ್ 1 ಕರೆಕ್ಟ್. ಏನಿದು ಅಂತ ನೋಡೋದಾದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕ ಗೌರ್ಮೆಂಟ್ ಏನು ಅಮೆಂಡ್ ಮಾಡಿದೆ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಅಮೆಂಡ್ಮೆಂಟ್ ಆಕ್ಟ್ ನ. ಸೊ ಅದರಲ್ಲಿ ಇದ್ರ ಬಗ್ಗೆ ಇರುತ್ತೆ. ಫಸ್ಟ್ ಇದ್ರ ಬಗ್ಗೆ ಏನು ನೋಡ್ಕೊಂಬರೋಣ. ಜಮ್ಮಾ-ಭಾನಿ ಜಮೀನಿನ ಒಂದು ಇತಿಹಾಸ ನೋಡೋದಾದ್ರೆ, ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಆನುವಂಶಿಕ ಭೂವುಳುಳೆ ಆಗಿತ್ತು. ಇದನ್ನ ಕೃಷಿಗಾಗಿ ಅಂದ್ರೆ ಒಂದಷ್ಟು ಕೃಷಿ ಮತ್ತು ಇನ್ನೊಂದು ಕಾಫಿಗೋಸ್ಕರ ಕೂಡ ಯುಟಿಲೈಸ್ ಮಾಡ್ತಾ ಇದ್ರು. ಈ ಭೂಮಿ 17-19 ಶತಮಾನ ನಡುವೆ ಕೊಡಗು ರಾಜರು, ಅದರ ನಂತರ ಬ್ರಿಟಿಷರ್ ಏನ್ ಬರ್ತಾರೆ, ಮಿಲಿಟರಿ ಸೇವೆಗೆ ಪ್ರತಿಯಾಗಿ ನೀಡ್ತಾ ಇದ್ರು. ಮಿಲಿಟರಿ ಸೇವೆ ಮಾಡೋರಿಗೆ ಅದನ್ನ ಕೊಡ್ತಾ ಇದ್ರು. ಈ ಹಿಡುವಳಿಯಲ್ಲಿ ಭತ್ತದ ಗದ್ದೆಗಳು ಕೂಡ ಇದ್ವು, ಅರಣ್ಯ ಪ್ರದೇಶಗಳು ಸೇರಿದ್ವು, ಕಾಫಿ ತೋಟಗಳಾಗಿ ಇವಾಗ ಮಾರ್ಪಟ್ಟಿವೆ ಅಂತವು. ಓಕೆ, ಸಾಂಪ್ರದಾಯಿಕವಾಗಿ ಭೂ ದಾಖಲೆಗಳ ಮೂಲ ಪಟ್ಟೇದಾರರ ಹೆಸರನ್ನು ಉಳಿಸಿಕೊಂಡಿವೆ. ಅಂದ್ರೆ ಈಗ ಆ ಟೈಮಲ್ಲಿ ಯಾರ್ದಿತ್ತು ದಾಖಲೆಯಲ್ಲಿ ಅಲ್ವಾ, ಅದನ್ನ ಏನ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ಅದು ದಾಖಲೆಯಲ್ಲಿ ಅವ್ರ ಹೆಸರೇ ಇರ್ತಿತ್ತು, ಬಟ್ ಬೇರೆಯವ್ರು ಕೊಡ್ತಾ ಇದ್ರು. ಬ್ರಿಟಿಷ್ ಮಿಲಿಟರಿ ಸೇವೆಗೆ ಪ್ರತಿಯಾಗಿ ನೀಡ್ತಾ ಇದ್ರು. ಅದು ಅವ್ರ ನಂತರ ಏನಾಯ್ತು, ಅವರ ಒಬ್ಬ ಮಗ, ಅವರ ಮೊಮ್ಮಗ, ಅವರ ತಲೆತಲಾಂತರ ತಲೆಮಾರತ್ವ ಮಾಲೀಕತ್ವ ಮೂಲಕ ಹಾದು ಹೋಗಿದೆ. ಆದ್ರೆ ಕಾನೂನು ತೊಡಕುಗಳಿದೆ. ಏನ್ ಕಾನೂನು? ನಾನು ಹೇಳಿದೆ, ಇಲ್ಲಿ ಮೂಲ ಪಟ್ಟೇದಾರರ ಹೆಸರು ಮಾತ್ರ ಅಲ್ಲಿತ್ತು, ಅದು ಚೇಂಜ್ ಮಾಡೇ ಇಲ್ಲ. ಓಕೆ, ಹಂಗೆ ಹೋಗ್ತಾ ಇತ್ತು. ತಲೆಮಾರುಗಳ ಸಮಸ್ಯೆಗಳು ನೋಡೋದಾದ್ರೆ, ವರ್ಗಾವಣೆಯು ಮಾಲೀಕತ್ವ ವರ್ಗಾವಣೆಯು ಹೊರತಾಗಿ ಭೂ ದಾಖಲು ಮೃತ ಪೂರ್ವಜರನ್ನು ಪಟ್ಟೇದಾರ ಎಂದು ತೋರಿಸುತ್ತಲೇ ಇದ್ದವು. ಒಂದು ಇದರಿಂದ ಅವ್ರಿಗೆ ಭೂ ರೂಪಾಂತರ ಆಗ್ತಿರ್ಲಿಲ್ಲ, ಆನುವಂಶಿಕತೆ, ಮಾರಾಟ, ಬ್ಯಾಂಕ್ ಸಾಲ ಇದೆಲ್ಲ ಸಿಗ್ತಿರ್ಲಿಲ್ಲ. ಓಕೆ, ಕರ್ನಾಟಕ ಭೂ ಕಾಯ್ದೆ 1964ರಲ್ಲಿ ಹಳೆಯ ಕೊಡಗು ಕಂದಾಯ ಕಾಯ್ದೆ 89 ಬದಲಿಸಿದ ನಂತರವೂ ಕೂಡ ಇದು ಇನ್ನು ಮುಂದೆ ಆಗ್ತಾ ಇತ್ತು. ಓಕೆ, ಅಂದ್ರೆ ಇದ್ರಲ್ಲಿ ಏನು ನೇಮ್ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ಅಷ್ಟೇ ಹೇಳ್ಬೇಕಾದ್ರೆ. ಓಕೆ, ಹಾಗಾಗಿ ಇದು ಚಿಕ್ಕಪೂವಯ್ಯ ಕರ್ನಾಟಕ ರಾಜ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಹೈಕೋರ್ಟ್ ಅಲ್ಲೂ ಕೂಡ ಇದು ನಡೀತಾ ಇತ್ತು ಕೇಸಲ್ಲಿ, ಅದು ಕೂಡ ಎತ್ತಿಡಿದಿತ್ತು. ಸೊ ಇವೆಲ್ಲವನ್ನು ಇಟ್ಕೊಂಡು ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿ ನಂತರ ಏನಾಯ್ತು, ತಿದ್ದುಪಡಿ ಕೊಡಗಿನ ತಹಶೀಲ್ದಾರ್ಗಳು ಸೂಕ್ತ ವಿಚಾರಣೆ ನಡೆಸಿ ನಂತರ ಹಕ್ಕುಗಳ ದಾಖಲೆಗಳನ್ನು ಅಸಂಗತತೆಯನ್ನು ಸರಿಪಡಿಸುವ ಅಧಿಕಾರ ನೀಡುತ್ತೆ. ಈ ತಿದ್ದುಪಡಿಯಲ್ಲಿ ತಹಶೀಲ್ದಾರ್ ಅಲ್ಲಿನ ಆ ಒಂದು ಅವರ ಸೂಪರ್ದಲ್ಲಿ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಏನು ಬರುತ್ತೆ ಅದನ್ನು ಮಾಡಬಹುದು. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 127 ಹೊಸ ವಿಭಾಗವನ್ನು ಸೇರಿಸಲಾಗಿದೆ ಇದಕ್ಕೆ. ಓಕೆ, ಕಾನೂನು ಪಾರದರ್ಶಕವನ್ನು ಖಚಿತಪಡಿಸಿಕೊಳ್ಳುವ ಮೇಲ್ಮನವಿ ಕಾರ್ಯವಿಧಾನಗಳಂತ ಸುರಕ್ಷತಾ ಕ್ರಮಗಳನ್ನು ಒದಗಿಸುತ್ತಾರೆ. ಈಗ ಇವ್ರು ಚೇಂಜ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಅದು ಬೇರೆಯವ್ರದ್ದಾಗಿತ್ತು ಅಂದ್ರೆ ಅವರು ಕೂಡ ಮೇಲ್ಮನವಿ ಸಲ್ಲಿಸಬಹುದು. ಸೊ ಅಂದ್ರೆ ಸುಗಮವಾಗಿ ಹೋಗ್ಬೇಕು. ಮತ್ತೆ ಪರಿಶೀಲಿಸಿ, ಇವರು ಸುಮ್ಮನೆ ಪರಿಶೀಲಿಸಿ ಅವರು ಹಕ್ಕು ಕೊಡಲ್ಲ. ಸೊ ಅವರು ಆ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ಹಳೆಯದು ಎಲ್ಲಿಂದ ಬಂತು, ಯಾವ ಕಡೆಯಿಂದ ಬಂತು, ಹೆಂಗ್ ಬಂತು, ಯಾರ ಹೆಸರಲ್ಲಿತ್ತು, ಆಮೇಲೆ ಹೆಂಗ್ ಬಂತು ಎಲ್ಲ ಚೆಕ್ ಮಾಡ್ತಾರೆ. ಯಾರು ಕಂದಾಯ ಕಟ್ತಾ ಇದ್ದಾರೆ, ಸೊ ಎಲ್ಲ ಕೂಡ ಚೆಕ್ ಮಾಡ್ತಾರೆ. ಈ ಬದಲಾವಣೆ ನ್ಯಾಯಯುತ ಮಾಲೀಕರು ತಲೆಮಾರುಗಳಾದ್ಯಂತ ನಿಜವಾದ ಉತ್ತರಾಧಿಕಾರವನ್ನು ಪ್ರತಿಬಿಂಬಿಸುವ ಕಾನೂನುಬದ್ಧವಾಗಿ ಮಾನ್ಯವಾದ ಭೂ ದಾಖಲೆಯನ್ನು ಪಡೆಯಲು ಸಹಾಯ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅವ್ರದ್ದು ಏನು ಕಾನೂನಿನ ಒಂದು ಮಾಲೀಕತ್ವ ಸಿಗೋದಾಗಿರ್ಬೋದು, ದಾಖಲೆ ಡಿಜಿಟಲೀಕರಣ, ಈಗೆಲ್ಲ ನಿಮ್ಗೆ ಗೊತ್ತು ಡಿಜಿಟಲೈಸ್ ಮಾಡ್ತಾ ಇದ್ದಾರೆ, ಅದು ಸಿಗೋದಾಗಿರ್ಬೋದು. ಮತ್ತೆ ಒಂದಷ್ಟು ನವೀಕರಣಗಳಾಗ್ತವೆ ಅಂತಂದ್ರೆ ಬ್ಯಾಂಕ್ ಲೋನ್ ಸಿಗೋದು, ಮಾರಾಟ ಮಾಡಕ್ಕೆ ವ್ಯವಸ್ಥೆ ಆಗೋದು, ಇವೆಲ್ಲ ಕೂಡ ಆಗುತ್ತೆ. ಮೊದಲು ಮಾರಾಟ ಮಾಡಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಇದು ಜಮ್ಮಾ-ಭಾನಿ ಜಮೀನು. ಓಕೆ, ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ.
ಓಕೆ, ಸೊ ಕೂರ್ಗಲ್ಲಿ ಇದನ್ನ ಕೊಡ್ತಾ ಇದೀವಿ ಆ ಟೈಮಿಂದ. ಸೊ ನೆಕ್ಸ್ಟ್ ಬರ್ತೀನಿ. ಕೇಂದ್ರ ಜಾಗೃತ ಆಯೋಗ CVC ಬಗ್ಗೆ ಗೊತ್ತಿರಬೇಕು. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೀವಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಯಾಕೆ ಸುದ್ದಿಯಲ್ಲಿದೆ? ಅದರ ಒಬ್ಬರು ಚೀಫ್ ಚೇರ್ಮನ್ ಏನಿದೆ CVC ಚೇರ್ಮನ್ ಆಯ್ಕೆ ಆಗಿದ್ದಾರೆ, ಹಂಗಾಗಿ ಸುದ್ದಿಯಲ್ಲಿದೆ. ಹಂಗಾಗಿ ಇಂಥದ್ದು ಕೇಳ್ತಾನೆ. ಶಾಸನಬದ್ಧ ಸ್ಥಾನವನ್ನು ನೀಡುವ ಮೊದಲ CVCಯನ್ನು ಮೂಲತಃ ಭಾರತ ಸರ್ಕಾರದ ಕಾರ್ಯಕಾರಿ ನಿರ್ಣಯದ ಮೂಲಕ ಸ್ಥಾಪಿಸಲಾಯಿತು. ಅಂದ್ರೆ ಕಾರ್ಯಾಂಗಿಯ ಒಂದು ಮುಖಾಂತರ CVCನ ಸ್ಥಾಪನೆ ಮಾಡಿದ್ದು. ಆಮೇಲೆ ಭ್ರಷ್ಟಾಚಾರ ತಡೆ ಕಾಯ್ದೆ 1988ಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ CVCಯ ಕೇಂದ್ರ ತನಿಖಾ ದಳ ಮೇಲೆ ಮೇಲ್ವಿಚಾರಣೆ ನಡೆಸುತ್ತದೆ. ಈಗ ನಾವು ಹೇಳ್ತೀವಿ ಸೆಂಟ್ರಲ್ ಬ್ಯೂರೋ ಆಫ್ CBI ಮಾಡುತ್ತೆ ಅಂತ ಅಲ್ವಾ? CBIನ ಮೇಲ್ವಿಚಾರಣೆ ಮಾಡೋದು ಯಾವುದು? CVC. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಕರೆಕ್ಟು ಅಂಡ್ ಇದು ಕರೆಕ್ಟು. ಬಟ್ CVCನ ಇವಾಗ ಶಾಸಕಾಂಗೀಯ ಮಾಡಿದರೆ ಶಾಸಕಾಂಗೀಯ ಸ್ಥಾನಮಾನ ಕೊಟ್ಟಿದ್ದಾರೆ. ಒಂದು ಕಾಯ್ದೆಯನ್ನು ರಚಿಸಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮೊದಲು ಜಸ್ಟ್ ಫಾರ್ ಎ ಡಿಸಿಷನ್ ಆಗಿ ತಗೊಂಡಿದ್ರು. ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯ ಸಮಿತಿಯ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯುಕ್ತರು ಮತ್ತು ಜಾಗೃತ ಆಯುಕ್ತರನ್ನು ಇತರ ಜಾಗೃತ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹೌದು, ಇದು ಕರೆಕ್ಟ್. ಎಲ್ಲ ಆಪ್ಷನ್ ಕರೆಕ್ಟ್. 1, 2, 3 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರು CVC ಚೇರ್ಮನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ? ಮೊನ್ನೆ KEL ಇತರ ಚೇರ್ಮನ್ಗಳು ಹೊಸದಾಗಿ ನೇಮಕ ಆಗಿದ್ದವ್ರನ್ನೆಲ್ಲ ಕೇಳಿದನ ಕೂಡ. ಕೇಂದ್ರ ಜಾಗೃತ ಆಯುಕ್ತರಾಗಿ ಶ್ರೀ ಪ್ರವೀಣ್ ವಶಿಷ್ಠ ಅವರನ್ನು ನೇಮಕ ಮಾಡಲಾಗಿದೆ. 1964ರಲ್ಲಿ ಒಂದು ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಮುಖಾಂತರ ಸ್ಥಾಪನೆ ಮಾಡಿದ್ದು CVC ಆಕ್ಟ್ 2003ರಲ್ಲಿ ತರಲಾಗುತ್ತೆ. ಅದಕ್ಕೆ ಸ್ಟ್ಯಾಟ್ಯುಟರಿ ಶಾಸಕಾಂಗ ಸ್ಥಾನಮಾನ ಕೊಡ್ತಾರೆ, ಶಾಸನಾತ್ಮಕ ಸ್ಥಾನಮಾನ. ಅಂಡ್ CVC ಪವರ್ ಏನು ಇದೆ? CBI ಕೇಸ್ಗಳನ್ನು ಕೂಡ ಅಥವಾ CBI ತಪ್ಪು ಮಾಡಿದ್ರೆ ಅದನ್ನ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮುಖಾಂತರ ಅದನ್ನ ಕಂಟ್ರೋಲ್ ತಗೋಬಹುದು. ಈ CVC ಅಪಾಯಿಂಟ್ ಮಾಡೋದು ಹೆಂಗೆ ಅಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮತ್ತು ಅದರ್ ವಿಜಿಲೆನ್ಸ್ ಕಮಿಷನ್ ಬೇಸ್ಡ್ ಆನ್ ರೆಕಮೆಂಡೇಶನ್ ಆಫ್ ಒಂದು ಕಮಿಟಿ. ಆ ಕಮಿಟಿಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಯೂನಿಯನ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ಸ್ ಇರ್ತಾರೆ. ಈ ಕನ್ನಡದಲ್ಲಿ ಕೊಟ್ಟಿನಿ, ನಾನು ಈಗೇನು ಹೇಳಿದೆ ಅದೆಲ್ಲ ಕೊಟ್ಟಿನಿ ನೋಡ್ಕೊಳ್ಳಿ. ಅಂಡ್ ಇವರ ಒಂದು ಅಧಿಕಾರಾವಧಿ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಿಮಗೆ ಇದನ್ನೇ ಕೇಳಬೇಕು ಅಂತಿಲ್ಲ. ಈಗ ಇತ್ತಲ್ಲ, ನಾನು ಇಲ್ಲಿ ನಿಮಗೆ ಬೇಸಿಕ್ ಕೇಳಿದ್ದೀನಿ ಅಲ್ವಾ? ನಿಮ್ ಕರೆಂಟ್ ಅಫೇರ್ ಅಲ್ಲಿ ಯಾರು ಅಂತ ಕೇಳಬೇಕು ಅಂತಾನೆ ಇಲ್ಲ. ಪ್ರವೀಣ್ ವಶಿಷ್ಠ ನೇಮಕ ಆಗಿದ್ದಾರೆ. CVC ಬಗ್ಗೆ ಕೇಳಬಹುದು. ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಇದು ಶಾಸನಾತ್ಮಕ ಸ್ಥಾನ. ಮೊದಲು ಕಾರ್ಯಾಂಗೀಯವಾಗಿ ಎಸ್ಟಾಬ್ಲಿಷ್ ಮಾಡಿದ್ರು. ಇದು CBIನ ಎನ್ಕ್ವೈರಿ ಮಾಡುತ್ತೆ. ಅಧಿಕಾರಾವಧಿ ಏನು ಇವ್ರದು ಅಂತಂದ್ರೆ 4 ವರ್ಷ ಅಥವಾ 65 ವರ್ಷ, ಯಾವ್ದು ಮೊದಲಾಗುತ್ತೋ ಅದು ಗೊತ್ತಿರಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಷ್ಟು ಜನ ಇರ್ತಾರೆ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್? ಒಬ್ಬ ಕೇಂದ್ರ ಜಾಗೃತ ಆಯುಕ್ತ ಮತ್ತು 3ಕ್ಕಿಂತ ಹೆಚ್ಚಿಲ್ಲದ ಇತರ ಜಾಗೃತ ಆಯುಕ್ತರು ಇರ್ತಾರೆ. ನೇಮಕಾತಿ ಬಗ್ಗೆ ನಾನು ಹೇಳಿದೆ ಆಲ್ರೆಡಿ. ಲೋಕಸಭಾ ಮತ್ತು ಯೂನಿಯನ್ ಮಿನಿಸ್ಟರ್, ಗೃಹ ಸಚಿವ ಅಥವಾ ಕೇಂದ್ರ ಒಬ್ಬ ಪ್ರಧಾನಮಂತ್ರಿಗಳು ಇರ್ತಾರೆ. ಕಾರ್ಯ ಏನು? ಕೇಂದ್ರ ಜಾಗೃತ ಆಯೋಗವು ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸುತ್ತದೆ. ಭ್ರಷ್ಟಾಚಾರ ವಿರೋಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಆಡಳಿತ ವಿವಿಧ ಇಲಾಖೆಗಳಲ್ಲಿ ವರದಿಗಳನ್ನು, ಅಂಕಿಅಂಶಗಳನ್ನು ಮಾಹಿತಿ ಕೊಡುತ್ತೆ. ಅದನ್ನು ಸರ್ಕಾರ ಕೂಡ ಸಲ್ಲಿಸುತ್ತೆ ವರ್ಷಕ್ಕೆ. ವಿವಿಧ ಮಂತ್ರಾಲಯಗಳ ಜಾಗೃತ ಆಡಳಿತ ಮೇಲ್ವಿಚಾರಣೆ ನಡೆಸುತ್ತೆ. ಭ್ರಷ್ಟಾಚಾರ ತನಿಖೆ ಕಾಯ್ದೆ ಅಡಿಯಲ್ಲಿ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಆಯೋಗವು ಅದರ ವಿಚಾರಣೆ ನಡೆಸುತ್ತೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಅಡಿಯಲ್ಲಿ ಎದುರಿಸುತ್ತಿರುವ ಅಪಾದನೆಗಳನ್ನು ಬಗೆಗೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಸಬ್ಸ್ಕ್ರೈಬ್ ನಡೆಸುವ ವಿಚಾರಣಾ ಪ್ರಗತಿಯನ್ನು ಪರಿಶೀಲಿಸುತ್ತೆ. ಅಂದ್ರೆ ಸಿಬಿಐ ಅಂಡರ್ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ರಚಿತವಾಗಿರೋದು. ಗೊತ್ತಿದೆ ಅಲ್ವಾ? ಸೊ ಇವೆಲ್ಲ ಅದರ ಕಾರ್ಯಗಳು. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. 2026ರ ಕರಡು ರಾಷ್ಟ್ರೀಯ ವಿದ್ಯುತ್ ನೀತಿ. ಓಕೆ, ಕರಡು ಅಂದ್ರೆ ಡ್ರಾಫ್ಟ್ ಒಂದು ರಚನೆ ಮಾಡಿ ಅದನ್ನ ಇವಾಗ ಪಬ್ಲಿಕ್ ಬಿಟ್ಟಿದ್ದಾರೆ. ನ್ಯಾಷನಲ್ ಎಲೆಕ್ಟ್ರಿಕಲ್ ಒಂದು ನೀತಿ ಪಾಲಿಸಿ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ನೀತಿ 2030ರ ವೇಳೆಗೆ ತಲಾ ವಿದ್ಯುತ್ ಬಳಕೆಯನ್ನು ಒಬ್ಬರು ತಲಾ ಅಂದ್ರೆ 2000 ಕಿಲೋವ್ಯಾಟ್ ಅವರ್ ಮತ್ತು 2047ರ ವೇಳೆಗೆ 4000 ಕಿಲೋವ್ಯಾಟ್ ಅವರ್ಗಿಂತ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಮೊದಲ ರಾಷ್ಟ್ರೀಯ ವಿದ್ಯುತ್ ನೀತಿಯನ್ನು 2005ರಲ್ಲಿ ಸೂಚಿಸಲಾಯಿತು. ಯಾವ ಹೇಳಿಕೆ ಸರಿಯಾಗಿದೆ? ಎರಡು ಕೂಡ ಇಲ್ಲಿ ಸರಿಯಾಗಿದೆ. ನಾನು ನಿಮ್ಗೆ ಹೇಳಿದೆ ಮಿನಿಸ್ಟ್ರಿ ಆಫ್ ಪವರ್ ಒಂದು ನ್ಯೂ ಡ್ರಾಫ್ಟ್ ನ್ಯಾಷನಲ್ ಎಲೆಕ್ಟ್ರಿಕಲ್ ಸಿಟಿ ಪಾಲಿಸಿನ ಬಿಟ್ಟಿದ್ದಾರೆ. ಈ ಡ್ರಾಫ್ಟ್ ಎಲೆಕ್ಟ್ರಿಸಿಟಿ ಪಾಲಿಸಿ 2023 ಏನ್ ಮಾಡುತ್ತೆ ಅಂದ್ರೆ ಟ್ರಾನ್ಸ್ಫಾರ್ಮ್ ದ ಪವರ್ ಸೆಕ್ಟರ್ ಆಫ್ ಮೀಟಿಂಗ್ ವಿಷನ್. ನಮ್ದು ವಿಕಸಿತ್ ಭಾರತ 2047ಕ್ಕೆ ಏನಿದೆ ಅದಕ್ಕೆ ತಕ್ಕಂತೆ ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಇದ್ರಲ್ಲಿ ಏನ್ ಪ್ರಮುಖವಾಗಿರುತ್ತೆ? 2030ರ ವೇಳೆಗೆ ತಲಾ ವಿದ್ಯುತ್ನ 2000 ಕಿಲೋವ್ಯಾಟ್ ಅವರ್, 47ರವರೆಗೆ 4000 ಕಿಲೋವ್ಯಾಟ್ ಹೆಚ್ಚಿಸಬೇಕು. ಅಂದ್ರೆ ಹೆಚ್ಚಿಸಬೇಕು ಅಂತ ತಕ್ಷಣ ಎಲೆಕ್ಟ್ರಿಸಿಟಿ ನಾವು ಫಾಸಿಲ್ ಫ್ಯೂಯಲ್ಸ್ ನ ಯೂಸ್ ಮಾಡಬೇಕು ಅಂತಲ್ಲ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಪಳೆಯುಳಿಕೆ ಇಂಧನ ಅಲ್ಲ, ಪಳೆಯುಳಿಕೆ ಏತರ ಇಂಧನ. ಓಕೆ, ಅದು ಗೊತ್ತಿರಲಿ.
ಮತ್ತೆ 2030 ವೇಳೆಗೆ 2020 ಮಟ್ಟಕ್ಕಿಂತ 45% ಹೊರಸೂಸುವಿಕೆ ತೀವ್ರತೆಯನ್ನು ಕಡಿಮೆ ಮಾಡುವ, ಅದನ್ನ ಹೇಳಿದ್ ನಾನು. ಹೊರಸೂಸುವಿಕೆಯನ್ನ 2025 ಮಟ್ಟಕ್ಕೆ ಹೋಲಿಸ್ಕೊಂಡು 30ರಲ್ಲಿ ಇವಾಗ ಏನಿದೆ 2025 ಎಷ್ಟು ನಾವು ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಇಂದ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗ್ತಾ ಇತ್ತು. ಓಕೆ, ಹೊರಸೂಸುವಿಕೆ ಅದು 45ರಷ್ಟು ಕಮ್ಮಿ ಮಾಡಬೇಕು. ಜೊತೆಗೆ 2070 ನಮ್ದು ನಿಮ್ಗೆ ಗೊತ್ತೇ ಇದೆ, ನೆಟ್ ಝೀರೋ, ನಿವ್ವಳ ಶೂನ್ಯ ಹೊರಸೂಸುವಿಕೆ ಸಾಧಿಸಬೇಕು. ಓಕೆ, ಇದನ್ನ ಅವಾಗಿಂದ 2005ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಅದನ್ನ ಬೇರೆ ಬೇರೆ ರೀತಿ ಎಲ್ಲ ಇದು ಮಾಡ್ಕೊಂಡು ಇವಾಗ ಅದನ್ನ ಡ್ರಾಫ್ಟ್ ನ ಬಿಟ್ಟಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಕಸಿತ್ ಭಾರತ್ ನಮ್ದು 2047 ಗೊತ್ತಿರಲಿ, 100 ವರ್ಷ ತುಂಬಾ ಅಚೀವ್ ಮಾಡಬೇಕಾಗಿದೆ. ಇದರ ಅಡಿಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಸರ್ಕಾರ ಹಮ್ಮಿಕೊಂಡಿದೆ. ಎಜುಕೇಶನ್ ಇಂದ ಹಿಡಿದು, ಎಲೆಕ್ಟ್ರಿಸಿಟಿ ಇಂದ ಹಿಡಿದು, ಫೈನಾನ್ಸ್ ಇಂದ ಹಿಡಿದು. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ, ಅಟಲ್ ಪಿಂಚಣಿ ಯೋಜನೆ ತುಂಬಾ ಸುದ್ದಿಯಲ್ಲಿತ್ತು. ಇದನ್ನ ಪಕ್ಕ ನಿಮ್ಮ ಎಕ್ಸಾಮ್ಗಳಲ್ಲಿ ಅಪ್ಕಮಿಂಗ್ ಅಲ್ಲಿ ಕೇಳ್ತಾನೆ. ಯಾವಾಗ ಬಂತ ಹೇಳ್ತೀರಾ? ಯಾಕೆ ಸುದ್ದಿಯಲ್ಲಿ ಹೇಳ್ತೀರಾ? ಎಕ್ಸ್ಟೆಂಡ್ ಮಾಡಿದ್ದಾನೆ ಇದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಟಲ್ ಪೆನ್ಷನ್ ಯೋಜನೆ ಎಕ್ಸ್ಟೆಂಡ್ ಮಾಡಿದ್ದಾನೆ. ಈಗಲೂ ಅಪ್ಲೈ ಮಾಡಬಹುದು. ಏನಿದು ಬನ್ನಿ ನೋಡೋಣ. ಇದು 60 ವರ್ಷದ ನಂತರ ಖಾತರಿಪಡಿಸಿದ ಪಿಂಚಣಿಯನ್ನು ಒದಗಿಸುವ ಕೇಂದ್ರ ವಲಯದ ಯೋಜನೆ ಆಗಿದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಎಸ್, ಹೌದು, ಕರೆಕ್ಟ್. ಇದನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಜಾರಿಗೊಳಿಸುತ್ತಾರೆ. ಪೆನ್ಷನ್ ಅಂದ ತಕ್ಷಣ ಎಸ್ ಅಂದ್ಬಿಟ್ಟು ಟಿಕ್ ಆಗ್ತಾರೆ. ದಿಸ್ ಇಸ್ ರಾಂಗ್. ದಿಸ್ ಇಸ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಹಣಕಾಸು ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಇದು ತಪ್ಪು. 18ರಿಂದ 40 ವರ್ಷ ವಯಸ್ಸಿನ ಮತ್ತು ಆದಾಯ ತೆರಿಗೆ ಪಾವತಿಸುವವರಲ್ಲದ ವ್ಯಕ್ತಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ದಿಸ್ ಇಸ್ ಕರೆಕ್ಟ್. ಸೊ ಆಪ್ಷನ್ 1 and 3 ಮಾತ್ರ ಇಸ್ ರೈಟ್ ಆನ್ಸರ್. ಆಪ್ಷನ್ 2 ಕರೆಕ್ಟ್. ಯಾಕೆ ಸುದ್ದಿಯಲ್ಲಿತ್ತು ಸ್ನೇಹಿತರೆ? ಅಟಲ್ ಪೆನ್ಷನ್ ಯೋಜನಾ ಏನಿದೆ 2030-31 ಹಣಕಾಸು ವರ್ಷಕ್ಕೆ ಮುಂದುವರಿಸಲು ನರೇಂದ್ರ ಮೋದಿ ಅವರ ಅಧ್ಯಕ್ಷರಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಓಕೆ, ಏನಿದೆ ಅಟಲ್ ಪೆನ್ಷನ್ ಯೋಜನಾ? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಪೆನ್ಷನ್ ಕೊಡ್ತಾರೆ 1,000 5,000 ತನಕ ಆಫ್ಟರ್ 60 ಇಯರ್ಸ್. ಅಂದ್ರೆ ನೀವು ಅದನ್ನ ಕಟ್ಬೋದು ಈಗಲಿಂದಾನೆ ಅಪ್ ಟು 40 ಇಯರ್ಸ್. 18ರಿಂದ 40 ವರ್ಷದವರೆಗೂ ಯಾರು ಬೇಕಾದ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಪೇ ಮಾಡ್ತಿರಬಾರ್ದು. ಬ್ಯಾಂಕ್ ಅಕೌಂಟ್ ಇರೋರು ವಿತೌಟ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ IT ರಿಟರ್ನ್ ಸಲ್ಲಿಸದೇ ಇರೋರು ಯಾರು ಬೇಕಾದ್ರು ಅದನ್ನ ತಗೋಬಹುದು. ಅಂದ್ರೆ ಯೂಶಲಿ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಅಂದ್ರೆ ಬೇರೆ ಬೇರೆ ಅಡಿಯಲ್ಲಿ ಅವ್ರಿಗೆ ಪೆನ್ಷನ್ಸ್, ಈಗ ಪೆನ್ಷನ್ ಸ್ಕೀಮ್ ಅಲ್ಲಿ ಇರುತ್ತೆ, PF ಅಲ್ಲಿ ಪೆನ್ಷನ್ಸ್ ಬರುತ್ತೆ, ಅಂತವ್ರು ಮಾಡಕ್ಕಾಗಲ್ಲ. ಅಂದ್ರೆ ಯಾರು ಅನ್ಆರ್ಗನೈಸ್ಡ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ಲ ಅಂತವ್ರು ಇದನ್ನ ಮಾಡಬಹುದು. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ನಾಟ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಲ್ಲ. ಓಕೆ, ಇಟ್ ಈಸ್ ಮ್ಯಾನೇಜ್ ಬೈ PFRDA, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಇದ್ರ ಬಗ್ಗೆ ನೋಡೋದಾದ್ರೆ ಇದರಿಂದ ಏನೇನು ಪರಿಣಾಮ? ಲಕ್ಷಾಂತರ ಕಡಿಮೆ ಆದಾಯ ಮತ್ತು ಅಸಂಘಟಿತ ವಲಯ ಕಾರ್ಮಿಕರಿಗೆ ವೃದ್ಧಾಪ್ಯ ಆದಾಯ ಭದ್ರತೆಯನ್ನು ಕೊಡುತ್ತೆ ಅಲ್ವಾ. ತುಂಬಾ ಏಜ್ ಕಮ್ಮಿಯಿಂದನೇ ಮಾಡ್ಕೊಂಡ್ರೆ ನಿಮ್ಗೆ 5,000 ತನಕನೂ ಬರುತ್ತೆ ಪೆನ್ಷನ್ ತಿಂಗಳಿಗೆ 60 ವರ್ಷದ ನಂತರ. ಬಟ್ ಆವಾಗ ಬಿಡಿ ನಿಮ್ಗೆ ಈಗ ಲೆಕ್ಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ 40 ವರ್ಷ ಆಗಿರೋ ತಗೋತಾರೆ ಅಂತ ಇಟ್ಕೊಳ್ಳಿ. ಈಗ 40 ವರ್ಷ ಇದೆ, ಈಗಲೇ ಇನ್ನೇನು 1 ವರ್ಷ ಆಗೋಗ್ಬಿಡ್ತಾನೆ, ನೆಕ್ಸ್ಟ್ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಈಗ ಕಟ್ತಾನೆ ಅಂತ ಇಟ್ಕೊಳ್ಳಿ. 60 ವರ್ಷ ಅಂದ್ರೆ 20 ವರ್ಷ ಆದ್ಮೇಲೆ ಆವಾಗಿನ ಇನ್ಫ್ಲೇಷನ್, ಹಣದುಬ್ಬರ ಏನಿರುತ್ತೆ, ಅವಾಗಿನ ಒಂದು ರೇಟ್ ಏನಿರುತ್ತೆ ಅಲ್ವಾ. ಈಗಲೇ ನೋಡಿ 20 ವರ್ಷದ ಹಿಂದೆ ಯಾವ ಒಂದು ಹಣದುಬ್ಬರ ಇತ್ತು, ಇನ್ಫ್ಲೇಷನ್ ಇತ್ತು, ಸೈಟ್ಗಳ ಬೆಲೆ ಏನಾಗಿತ್ತು, ಚಿನ್ನದ ಬೆಲೆ ಏನಾಗಿತ್ತು, ಇನ್ನು 20 ವರ್ಷದ ಮೇಲೆ ಏನ್ ಕತೆ ಆಗುತ್ತೆ, ಅವಾಗ ಅವ್ರು ಕೊಡುವಂತ 4ರಿಂದ 5 ಸಾವಿರ ಅದ್ರ ಕತೆ ಏನಾಗಿರುತ್ತೆ, ಇವೆಲ್ಲ ನೋಡಿದ್ರೆ ಎಸ್. ಬಟ್ ಏನಾಗುತ್ತೆ ಅಂತಾನೆ ಏನು ಇಲ್ದಿರೋದಲ್ಲಿ ಒಂದೇನೋ ಒಂಚೂರು ಸಿಕ್ತು ಅನ್ನೋ ರೀತಿ ಅಂದ್ರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆರ್ಥಿಕ ಸೇರ್ಪಡೆ ಹೆಚ್ಚಿಸುತ್ತದೆ ಮತ್ತು ಪಿಂಚಣಿ ಪಡೆದ ಸಮಾಜಕ್ಕೆ ಭಾರತದ ಪರಿವರ್ತನೆ ಬೆಂಬಲಿಸುತ್ತದೆ. ಸುಸ್ಥಿರ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತೆ. ನಮ್ಮ ವಿಕಸಿತ್ ಭಾರತ 2040 ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ನೋಡಿದ್ರ 2042 ಆಲ್ ಅರೌಂಡ್ ಅವರು 2042 ಇಟ್ಕೊಂಡಿರೋದು ವೀಕ್ಷಿತ ಭಾರತ್ ಅಂತ. ಹಿನ್ನೆಲೆ ನೋಡಿದ್ರೆ ಇದು ಯಾವಾಗ ಬಂತು? ಇದು 2015 ಓಕೆ ಬಂದಿದ್ದು ಮೇ. ಕೇಳ್ತಾನೆ ಇದನ್ನ. ಓಕೆ, ಈಗ 2030-31 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫೈನ್. ಇವಾಗ ಜನವರಿ 2026 ತನಕ 8.66 ಕೋಟಿಗೂ ಹೆಚ್ಚು ಚಂದಾದಾರಿದ್ದಾರೆ. ಇನ್ನೂ ಅದನ್ನ ಹೆಚ್ಚು ಮಾಡಬೇಕು ಅನ್ನೋದು, ಮತ್ತೆ ಎಲ್ಲರಿಗೂ ಉಪಯೋಗ ಸಾಮಾಜಿಕ ಭದ್ರತೆ ಸಿಗ್ಲಿ ಅಂತ ಹೇಳತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಓಕೆ, ಇನ್ನೆಲ್ಲ 1,000ದಿಂದ 5,000 ತನಕ ಅವ್ರಿಗೆ ಬರೋದು. ಅದು 60ನೇ ನಂತರ ಎಲಿಜಿಬಿಲಿಟಿ 18ರಿಂದ 40 ವರ್ಷ. ಇವೆಲ್ಲ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಓಕೆ ಫೈನ್, ಶೆಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ ಸ್ನೇಹಿತರೆ, 2026 ಭಾರತ್ ಇಂಪ್ಯಾಕ್ಟ್ ಶೃಂಗಸಭೆಗೆ ಇದು ತುಂಬಾ ದೊಡ್ಡದಾಗಿ ನಡೆಯುತ್ತಿದೆ ಸ್ನೇಹಿತರೆ. ಭಾರತ ಅರೇಂಜ್ ಮಾಡ್ತಾ ಇದೆ. 300ಕ್ಕಿಂತ ಹೆಚ್ಚು ಜನ ಕಂಪನೀಸ್ಗಳಿಂದ, ಇವನ್ ಸುಂದರ್ ಪಿಚ್ಚೈಯಿಂದ ಹಿಡಿದು ಬಿಲ್ ಗೇಟ್ಸ್ ಇಂದ ಹಿಡಿದು ಎಲ್ಲ ಬರ್ತಾರೆ. ಬಿಲ್ ಗೇಟ್ಸ್, ಸುಂದರ್ ಪಿಚ್ಚೈ, ಮಾರ್ಕ್ ಜುಕರ್ಬರ್ಗ್, ಸೊ ಎಲ್ಲ ತುಂಬಾ ಜನ ಬರ್ತಾರೆ. ಸೊ ಹಾಗಾಗಿ ಇದು ಯಾವಾಗ ನಡೀತಾ ಇದ್ರೆ ಫೆಬ್ರವರಿ ನಡೀತಾ ಇದೆ, ಫೆಬ್ರವರಿ. ಓಕೆ, ಇದು ನೋಡೋಣ ಬಂದು ಏನಿದೆ ಅಂತ. ಇದು ಜಾಗತಿಕ ದಕ್ಷಿಣದ ದೇಶವೊಂದು ಆಯೋಜಿಸಿರುವ ಈ ರೀತಿಯ ಮೊದಲ AI ಶೃಂಗಸಭೆ ಇದೆ. ಗ್ಲೋಬಲ್ ಸೌತ್ ಅಂತ ಏನ್ ಕೊಡ್ತೀವಿ, ಗ್ಲೋಬಲ್
ಸೌತ್ ಸಮ್ಮಿಟ್ ಎಲ್ಲ ನಡೆಯುತ್ತಲ್ಲ, ಗೊತ್ತಿದೆ ಅಲ್ಲ, ನಮ್ಮ ಕರೆಂಟ್ ಅಫೇರ್ ಫಾಲೋ ಮಾಡ್ತಾ ಇದ್ರಲ್ಲ ಲಾಸ್ಟ್ ಇಯರ್, ಅದ್ರ ಲಾಸ್ಟ್ ಇಯರ್ ಅಲ್ಲಿ ತುಂಬಾ ಡಿಸ್ಕಷನ್ ಆಯ್ತು, ಕ್ವಶನ್ ಪೇಪರ್ಗಳು ಬಂದಿದೆ ಎಕ್ಸಾಮ್ಗಳಲ್ಲಿ, KPSC KA ಓಕೆ. ಅಳೆಯಬಹುದಾದ ಸಾಮಾಜಿಕ ಮತ್ತು ಆರ್ಥಿಕ ಫಲಿತಾಂಶಗಳನ್ನು ತಲುಪಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಕೃತಕ ಬುದ್ಧಿಮತ್ತೆಗೆ ಪರಿಣಾಮ ಆಧಾರಿತ ಮತ್ತು ಜನ ಕೇಂದ್ರಿತ ವಿಧಾನಗಳನ್ನು ಮುನ್ನಡೆಸುವ ಗುರಿಯನ್ನು ಇದು ಹೊಂದಿದೆ. ಶೃಂಗಸಭೆಯು ಜನರು ಮತ್ತು ಪ್ರಗತಿ ಎಂಬ ಅವಳಿ ಅಡಿಪಾಯ ಸ್ತಂಭದ ಮೇಲೆ ಆಧಾರವಾಗುತ್ತೆ. ದಿಸ್ ಇಸ್ ರಾಂಗ್. ಓಕೆ, ಅವಳಿ ಅಲ್ಲ, ತ್ರಿವಳಿ. ದಿಸ್ ಆಪ್ಷನ್ ಕರೆಕ್ಟ್, ದಿಸ್ ಆಪ್ಷನ್ ಕರೆಕ್ಟ್. ಕೇವಲ 2. ಯಾವುದು ಸರ್? 1 and 2 ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಹೇಳಿದರೆ ಇದು ಫೆಬ್ರವರಿ ನಡೀತಕ್ಕಂಥ ಒಂದು 5 ದಿನಗಳ ಕಾಲ 16 ಇಂದ 20 2026 ಡೆಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇಂಡಿಯಾ ಇಂಪ್ಯಾಕ್ಟ್ ಸಮಿಟ್ ಅಂತ, ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್ ಅಂತಕ್ಕಂಥ ಥೀಮ್ ನ ಅಡಿಯಲ್ಲಿ 3 ಫೌಂಡೇಶನ್ ಫಿಲ್ಲರ್ ಇರ್ತಕ್ಕಂಥದ್ದು ಸೂತ್ರಾಸ್ ಅಂತ ಕರಿತೀವಿ. ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್ ಅಂತ ಕನ್ನಡದಲ್ಲಿ ಅಂತ ಕರಿತೀವಿ. ಜನರು, ಗ್ರಹ ಮತ್ತು ಪ್ರಗತಿ. ಓಕೆ, 3 ಫೌಂಡೇಶನ್, ನಾಟ್ 2 ಫೌಂಡೇಶನ್. ಇದು ನಮ್ಮ ಸೌತ್ ಏಷ್ಯಾದಲ್ಲೇ, ಅಂದ್ರೆ ಏಷ್ಯಾದಲ್ಲೇ ಗ್ಲೋಬಲ್ ಸೌತ್ ಅಂತಾನೆ ಕರಿತೀವಿ. ಬರೀ ಏಷ್ಯಾ ಅಂತಲ್ಲ, ಗ್ಲೋಬಲ್ ಸೌತ್ ರಾಷ್ಟ್ರಗಳಲ್ಲಿ ದೊಡ್ಡದಾಗಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಒಂದಿದು. ಇದು ನೀತಿ, ಓಕೆ, ಪಾಲಿಸಿ, ರಿಸರ್ಚ್, ಎಂಪ್ಲಾಯ್ಮೆಂಟ್, ಎಲ್ಲ ಸಾರ್ವಜನಿಕ ತೊಡಗಿಸಿಕೊಳ್ಳಕ್ಕೆ ಎಲ್ಲಾ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ 30 ದೇಶಗಳಿಂದ 300ಕ್ಕೂ ಹೆಚ್ಚು ಪ್ರದರ್ಶಕರು ಒಳಗೊಂಡಿರತಕ್ಕಂಥ ನಿರೀಕ್ಷೆ ಇದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ 7 ಚಕ್ರಾಸ್ಗಳಿರುತ್ತೆ. ಅಂದ್ರೆ ಇದು ನೋಡಿ, ಇಲ್ಲಿ ಏನ್ ಮಾಡ್ತಾರಪ್ಪ, ಸಿಂಪಲ್ ಸರ್. ಈ ಏನಿದೆ ಸಿಂಪಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತೀವಿ. ಇದನ್ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇದರಲ್ಲಿ ಏನೇನು ಅಂದ್ರೆ, ಇದರಿಂದ ಏನೇನಾಗುತ್ತೆ, ಒಂದು ಹೆಲ್ತ್ ಸೆಕ್ಟರ್ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಯಾವ್ದು ಸರ್? ಫಿನಾನ್ಸ್ ಡೆವಲಪ್ಮೆಂಟ್, ಅಂದ್ರೆ ಬಿಸ್ನೆಸ್ ಗಳಲ್ಲಿ ಯೂಸ್ ಮಾಡ್ಕೋಬಹುದು ಅಲ್ವಾ ಸರ್? ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಎಂಪ್ಲಾಯ್ಮೆಂಟ್. ಆಮೇಲೆ ಇನ್ನಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಏನು ಯೂಸ್ ಮಾಡ್ಕೋಬಹುದು, ಅರ್ಥ ಆಗ್ತಿಲ್ಲ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೆಲ್ತ್ ಅಲ್ಲಿ ರಿಸರ್ಚ್ ಅಂಡ್ R&D ಗಳಲ್ಲಿ ಬೇರೆ ಕಡೆ ಯೂಸ್ ಮಾಡ್ಕೋಬಹುದು. ಈ ತರ ತುಂಬಾ ಇದೆ ಇದರಲ್ಲಿ. ಓಕೆ, ಆ ತರ ಎಲ್ಲಾ ಫೀಲ್ಡ್ ಗಳಲ್ಲಿ ಏನೇನ್ ಮಾಡಬಹುದು, ಹೆಂಗ್ ಯೂಸ್ ಮಾಡಬಹುದು. ಮತ್ತೆ ಇದು ಒಂದು ರೀತಿ ಸ್ಟ್ರಕ್ಚರ್ಡ್ ಪಾಲಿಸಿ ಇರಬೇಕು. ಇದಕ್ಕೆ ಪಾಲಿಸಿ, ಇದರಿಂದ ಜಾಬ್ ಲಾಸಸ್ ತುಂಬಾ ಆಗ್ತವೆ. ಸೊ ಪಾಲಿಸಿ ಇರಬೇಕು, ಮತ್ತೆ ಇದನ್ನ ನೆಗೆಟಿವ್ ಆಗಿ ಯೂಸ್ ಮಾಡ್ಕೋಬಾರ್ದು. ಅದು ಕೂಡ ಎಂಟರ್ಟೈನ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು. ಇವಾಗ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ತುಂಬಾ ದೊಡ್ಡ ಸಮಿಟ್ 5 ದಿನ ಭಾರತದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ನಿಮಗೆ ಫೆಬ್ರವರಿಲಿ ನಡೆಯೋ ಟೈಮಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಅಂಡ್ ಇಲ್ಲಿ ಇದು ಕ್ವಶನ್ ತಕ್ಕಂತ ಇನ್ನೊಂದು ಕ್ವಶನ್ ತಗೊಂಡ್ಬರ್ತೀನಿ. ಈ ಕೇಳಿದ ಯಾವ್ದು ಇತ್ತೀಚೆಗೆ AI ಅನ್ನು ನಿಯಂತ್ರಿಸಲು AI ಮೂಲ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಆರ್ಟಿಫಿಷಿಯಲ್ ನಿಯಂತ್ರಣ ಮಾಡಬೇಕು ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಯ್ದೆನೆ ತಂದ್ಬಿಟ್ಟಿದೆ, ಆಕ್ಟ್. ಆ ರಾಷ್ಟ್ರ ಮೊದಲ ರಾಷ್ಟ್ರ ಕಂಪ್ಲೀಟ್ ಆಗಿ ಈ ತರ ಆಕ್ಟ್ ತಂದಿರೋದು. ಎಸ್, ಸಮಿಟ್ ಗಳು ನಡೆದಿದೆ, ಆಕ್ಟ್ ಮಾಡಬೇಕು ಅಂತ ಹೇಳಿದೆ. ಬಟ್ ಸರ್ಕಾರದ ವತಿಯಿಂದ ತಂದಿರತಕ್ಕಂಥದ್ದು ಹೆಂಗಿರಬೇಕು ಏನು ಅಂದ್ರೆ, ನಿಯಂತ್ರಣ ಮಾಡಕ್ಕೆ ಆಕ್ಟ್ ತಂದಿರತಕ್ಕಂಥದ್ದು ಯಾವುದು ಅಂದ್ರೆ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ. ನೆಕ್ಸ್ಟ್ EU ಕೂಡ ಇದೆ, ಯುರೋಪಿಯನ್ ಯೂನಿಯನ್. ಅದು ಸ್ಟೆಪ್ ಬೈ ಸ್ಟೆಪ್ 2027 ತನಕ ಫೇಸ್ ಮುಖಾಂತರ ಮಾಡಬೇಕು ಅಂತ. ಬಟ್ ಈಗ ಆಲ್ರೆಡಿ ಸೌತ್ ಕೊರಿಯಾ ತಂದಿರೋದು ಇಸ್ ವರ್ಲ್ಡ್ ಫಸ್ಟ್ ಸೆಟ್ ಆಫ್ ಲಾಸ್, ಕಂಪ್ರೆನ್ಸಿವ್ ಸೆಟ್ ಆಫ್ ಲಾಸ್ ಕಾನೂನುಗಳು. ಓಕೆ, ರೆಗ್ಯುಲೇಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏಮಿಂಗ್ ಟು ಸ್ಟ್ರೆಂಥನ್ ಟ್ರಸ್ಟ್ ಇರಬೇಕು, ಸೇಫ್ಟಿ ಇನ್ ದ ಸೆಕ್ಟರ್ಸ್. ಸೇಫ್ಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೌತ್ ಕೊರಿಯಾ. ಓಕೆ, ನೆಕ್ಸ್ಟ್ ಬರ್ತೀನಿ. ಕುಂಬಾಲ್ಗಢ್ ವನ್ಯಜೀವಿ ಅಭಯಾರಣ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲಿದೆ ಸರ್ ಇದು? ತುಂಬಾ ಸುದ್ದಿಯಲ್ಲಿದೆ. ಲಾಸ್ಟ್ ಇಯರ್ ಅಂತೂ ಅಕ್ಟೋಬರ್ ನವೆಂಬರ್ ಅಲ್ಲಿ ಇದ್ರ ಬಗ್ಗೆ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ರು ಆ ಒಂದು ಏರಿಯಾದಲ್ಲಿ, ರೀಜನ್ ಅಲ್ಲಿ. ಎಲ್ಲಿ ಹೇಳ್ತೀರಾ, ಏನಂತ ಹೇಳ್ತೀರಾ? ಇದು ರಾಜಸ್ಥಾನ ರಾಜ್ಯದಲ್ಲಿದೆ. ಹೌದು ಸರ್. ಇದು ಬನಾಸ್ ಮತ್ತು ಲೂನಿ ನದಿಗಳೆರಡಕ್ಕೂ ಮೂಲ ಸ್ಥಳವಾಗಿದೆ. ಯಾವ್ದು ಕರೆಕ್ಟ್? ಆಪ್ಷನ್ 1, ಆಪ್ಷನ್ C ನ ಹೇಳಿ. ಕುಂಬಾಲ್ಗಢ್ ಎಲ್ಲಿ ಬರುತ್ತೆ? ಅರಾವಳಿ ರೇಂಜ್. ಅರಾವಳಿ ಏನಕ್ಕೆ? ಸೇವ್ ಅರಾವಳಿ ನಿಮ್ಗೆ ಗೊತ್ತಿಲ್ವಾ? ಸೇವ್ ಅರಾವಳಿ ಕ್ಯಾಂಪೇನ್ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. 2025 ನವೆಂಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಇಂದ ಒಂದು ರೂಲ್ ಬಂದಿರುತ್ತೆ. ಏನು ಸರ್? 100 ಮೀಟರ್ ಕಿಂತ ಹೈಟ್ ಇರ್ತಕ್ಕಂಥದ್ದು ಅರಾವಳಿ ಹಿಲ್ ಅಂತ ಹೇಳದ್ದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 100ಕ್ಕಿಂತ ಹೆಚ್ಚು ಮೀಟರ್ ಹೈಟ್ ಇರಬೇಕು, ಅದು ಅರಾವಳಿ ಹಿಲ್ ಅಂತ ಹೇಳುತ್ತೆ. ಅದಕ್ಕೆ ತುಂಬಾ ಏನಾಗುತ್ತೆ, ಒಂದು ಕೇಸ್ನ ಅಡಿಯಲ್ಲಿ ತುಂಬಾ ಜನಗಳು ಇದಕ್ಕೆ ವಿರೋಧ ಮಾಡ್ತಾರೆ. ಓಕೆ, ಅವಾಗ ಮ್ಯಾಸಿವ್ ಪ್ರೊಟೆಸ್ಟ್ ಆದಾಗ ಹ್ಯಾಶ್ಟ್ಯಾಗ್ ಸೇವ್ ಅರಾವಳಿ ಕ್ಯಾಂಪೇನ್ ಮಾಡಿದ್ರೆ ಆಗ ಸುಪ್ರೀಂ ಕೋರ್ಟ್ ಅದೇ ಡಿಸೆಂಬರ್ ಅಲ್ಲಿ 29ಕ್ಕೆ ಅದಕ್ಕೆ ಸ್ಟೇ ತರುತ್ತೆ. ಅಂಟಿಲ್ ಜನವರಿ 21, 2022 ಪಬ್ಲಿಕ್ ಔಟ್ ಕ್ರೆಸಿ ಸ್ಟೇ ತರುತ್ತೆ. ಯಾಕೆಂದ್ರೆ 100 ಮೀಟರ್ಗಿಂತ ಹೈ ಅಂದ್ರೆ 100 ಮೀಟರ್ ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ? ಒಂದು ಬಿಲ್ಡಿಂಗ್ 3 ಫ್ಲೋರ್ ತಗೋತೀರಾ ಅಂತಂದ್ರೆ ಎಷ್ಟು? ಅದು ಯೂಶಲಿ 1 ಫ್ಲೋರ್ 10 ಅಡಿ ಅಂತೀವಿ. 10 ಅಡಿ ಅಂದ್ರೇನು? 3 ಅಡಿ 1 ಮೀಟರ್ ಅಂದ್ರೆ 3 ಮೀಟರ್ ಆಯ್ತು. 10 ಅಡಿ ಅಂತಂದ್ರೆ ಅಂದ್ರೇನು?
3 × 3 9 ಅಂದ್ರೆ ಒಂದು 10ರಿಂದ 12 ಏನೋ ಫೀಟ್ ಅಲ್ವಾ? ಅಂದ್ರೆ ಮೀಟರ್ ಆಯ್ತಾಯ್ತು. 100 ಮೀಟರ್ ಅಂತಂದ್ರೆ ಏನು ಸರ್? ಅಂದ್ರೆ 100 ಮೀಟರ್ಗಿಂತ ಕಮ್ಮಿ ಇರೋದು ಅಂದ್ರೇನು? ಅರ್ಧ ಕಾಡು, ಮುಕ್ಕಲ್ ಕಾಡಿನೇ ಅವರು ಬೇಕಾದ್ರೆ ಮೈನಿಂಗ್ ಅಲ್ಲಿಗೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ತಡೆ ಹಿಡ್ದಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಇದು ತಗೊಂಡೆ ಅಂದ್ರೆ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಓಕೆ ಫಸ್ಟ್ ಆನ್ಸರ್ ನೋಡ್ಬೋಣ ಅಲ್ವಾ? ಹೌದು, ಇದು ಬನಾಸ್ ಮತ್ತು ಲೂನಿ ನದಿಗಳ ಎರಡಕ್ಕೂ ಮೂಲಸ್ಥಾನ, ಆಪ್ಷನ್ 1 and 2. ಸಿ ಇಲ್ಲಿ ಇದನ್ನ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಏನೋ ಕ್ಲೈಮೇಟ್ ಚೇಂಜ್ ಏನಿದೆ, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಕುಂಭಗಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅರಾವಳಿ ಮೌಂಟೇನ್ ರೇಂಜ್ ಅಲ್ಲಿ ಬರುತ್ತೆ. ಅದನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ದಾರೆ. ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪರಿಸರ ಸೂಕ್ಷ್ಮ ವಲಯ, ಎಕೋ ಸೆನ್ಸಿಟಿವ್ ಪರಿಸರ ಸೂಕ್ಷ್ಮ ವಲಯ. ಇನ್ನೊಂದು ಈ ತರ ಮಾಡಿದ್ರು ಸೂಕ್ಷ್ಮ ವಲಯ. ಇನ್ನೊಂದು ಮಾಡಿದ್ರು, ಯಾವ್ದು ಹೇಳ್ತೀರಾ? ಲಾಸ್ಟ್ ಮಂತ್ ಅಲ್ಲಿ, ಓಕೆ ಡಿಸೆಂಬರ್ ಅಲ್ಲಿ ಅನ್ಕೋ, ಡಿಸೆಂಬರ್ ಅಥವಾ ನವೆಂಬರ್ ಅಲ್ಲಿ ಇರಬೇಕು ನೋಡಿ, 2025 ಡಿಸೆಂಬರ್ ನವೆಂಬರ್ ಕರೆಂಟ್ ಅಫೇರ್ ಅಲ್ಲಿ ನಮ್ದ್ರಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಯಾವ್ದು ಕಮೆಂಟ್ ಮಾಡಿ ನೋಡೋಣ. ಯಾರು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಎಕೋ ಸೆನ್ಸಿಟಿವ್ ಝೋನ್ ಆಗಿ ಮಾಡಿದ್ದಾರೆ. ಓಕೆ, ಸೊ ಇಟ್ ಈಸ್ ಸಿಚುಯೇಟೆಡ್ ಅಟ್ ರಾಜಸಮಂದ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ, ವೆಸ್ಟರ್ನ್ ಇಂಡಿಯಾ. ಉದಯ್ಪುರ್ ಪಾಲಿ ಡಿಸ್ಟ್ರಿಕ್ಟ್ ತನಕ ಬರುತ್ತೆ. It is the section in the Banas river and also western slope gives to tributary of the Luni river. ಇದು ಯಾಕೆ ಮಾಡುದು ಅಂದ್ರೆ ಆ ಪ್ರದೇಶದಲ್ಲಿ ಸಸ್ಯ ಪ್ರಾಣಿಗಳ ಸಂರಕ್ಷಣೆಗೆ ಸಹಾಯ ಮಾಡುತ್ತೆ. ಎಕೋಸೆನ್ಸಿಟಿವ್ ಝೋನ್ ಅಲ್ಲಿ ಏನೂ ಮಾಡಂಗಿಲ್ಲ, ನಿಮ್ಗೆ ಗೊತ್ತಿದೆ. ಓಕೆ, ಅಭಯಾರಣ್ಯದಲ್ಲಿ ಸುತ್ತಮುತ್ತಲಿ ಸ್ಥಳೀಯ ಸಮುದಾಯಗಳನ್ನ ಬೆಂಬಲಿಸಕ್ಕೆ, ಅಲ್ಲಿನ ಬುಡಕಟ್ಟು ಜನಾಂಗಗಳನ್ನ ಬೆಂಬಲಿಸಿದಂಗೆ ಆಗುತ್ತೆ. ಆ ಒಂದು ಯಾಕೆ ಅದನ್ನ ಮಾಡಿದ್ರು ಅಂದ್ರೆ, ಆ ವನ್ಯಜೀವಿ ಅಭಯಾರಣ್ಯ ಸುತ್ತಲಿನ 1 ಕಿಲೋಮೀಟರ್ನವರೆಗೆ ಚಿರತೆ, ಪಟ್ಟೆ, ಕತ್ತೆ ಕಿರುಬ, ಕಾಡು ಬೆಕ್ಕು, ಭಾರತೀಯ ಪ್ಯಾಂಗ್ಲೋನ್, ನೀಲ್ಬುಲ್, ಚಿಂಕಾರ, ಈ ತರ ತುಂಬಾ ವನ್ಯಜೀವಿಗಳನ್ನ ನೋಡಬಹುದು. ಓಕೆ, ಬಣ್ಣದ ಫ್ರಾಂಕ್ಲೋನ್ ಅಂತ ಹಲವಾರು ಪಕ್ಷಿ ಪ್ರಭೇದಗಳನ್ನು ನೋಡಬಹುದು. ಹಾಗಾಗಿ ಅದನ್ನ ಅಭಿವೃದ್ಧಿಗೋಸ್ಕರ. ಓಕೆ, ಹಾಗೆ ಬೇಕಾದ್ರೆ ನೀವಲ್ಲಿ ಸಾವಯವ ಕೃಷಿ ಮಾಡಬಹುದು. ಕೃಷಿ ಅರಣ್ಯೀಕರಣ ಅಂತ ಪರಿಸರ ಸ್ನೇಹಿ ಸಮುದಾಯ ಕೇಂದ್ರಿತ ಉಪಕ್ರಮಗಳನ್ನು ಉತ್ತೇಜಿಸಲಾಗುತ್ತೆ. ಓಕೆ, ಆದರೆ ಮೈನಿಂಗ್ ಆಗಿರ್ಬೋದು, ಬೇರೆ ರೀತಿಯಾದ ಬೇರೆ ಕಮರ್ಷಿಯಲ್ ಆಕ್ಟಿವಿಟಿಗಳಾಗೋದು ಅದಿಲ್ಲ. ಸೊ ಎಕೋಸೆನ್ಸಿಟಿವ್ ಝೋನ್ ಮಾಡಿದಾಗ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಇವೆಲ್ಲ ಸುದ್ದಿಯಲ್ಲಿದೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇವೆಲ್ಲ ಏನೋ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರು, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡು ಬರುವ ಒರಿನೋಕೋ ಬೆಲ್ಟ್ ಎಲ್ಲಿದೆ? ಒರಿನೋಕೋ ಬೆಲ್ಟ್ ನಿಮಗೆ ಗೊತ್ತಿರಬೇಕು, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಕ್ರೂಡ್ ಆಯಿಲ್ ಇರ್ತಕ್ಕಂಥದ್ದು, ಕ್ರೂಡ್ ಆಯಿಲ್ ಆಲ್ಮೋಸ್ಟ್ 25% ಆಫ್ ದ ವರ್ಲ್ಡ್ ಇದೆ ಅಂತ ಹೇಳ್ತಾರೆ ಅಲ್ಲಿ. ಸುದ್ದಿಯಲ್ಲಿದೆ. ವೆನೆಜುಲಾ ಇನ್ನೇನಕ್ಕೆ ಸುಮ್ನೆ ಅಮೆರಿಕ ವೆನೆಜುಲಾ ಮೇಲೆ ಕಣ್ಣಾಕ್ತಾ, ಅವ್ರನ್ನ ಕರ್ಕೊಂಡು ಹೋಯ್ತಾ, ಅವನ ಪ್ರೆಸಿಡೆಂಟ್ ಅರೆಸ್ಟ್ ಮಾಡ್ತಾ. ಈಗ ಅದ್ರ ಮೇಲೆ ಕಣ್ಣಾಕಿದೆ. ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ರೀಸೆಂಟ್ಲಿ ಟರ್ನ್ಡ್ ಇಟ್ಸ್ ಅಟೆನ್ಷನ್ ಟು ವೆನೆಜುಲಾಸ್ ವಾಸ್ಟ್ ಮಿನರಲ್ ರಿಸರ್ವ್ಸ್, ಒರಿನೋಕೋ ಬೆಲ್ಟ್ ಅಂಡ್ ಗುಯಾನಾ ಶೀಲ್ಡ್ ಅಂತ ಕರಿತೀವಿ. ಗುಯಾನಾ ಶೀಲ್ಡ್ ಅಂತ. ಫಾಜಾ ಪೆಟ್ರೋಫಿಲಾಡಾ ಡೆಲ್ ಒರಿನೋಕೋ ವಿಶ್ವದ ಅತಿ ದೊಡ್ಡ ಪೆಟ್ರೋಲಿಯಂ ನಿಕ್ಷೇಪ. ಭಾರಿ ಕಚ್ಚಾ ತೈಲ ಅಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ. ವಿಶ್ವದ ಸಾಬೀತಾಗಿರೋ ಭಾರಿ ಮತ್ತು ಹೆಚ್ಚುವರಿ ಕಚ್ಚಾ ತೈಲ ನಿಕ್ಷೇಪದ 20% ಅಥವಾ ಒಪೆಕ್ ನಲ್ಲಿರುವ ಎಲ್ಲಾ ರಾಷ್ಟ್ರಗಳಲ್ಲೂ ನೋಡಿದ್ರೆ ಕಾಲು ಭಾಗದಷ್ಟು ವೆನೆಜುಲಾದ ಒರಿನೋಕೋದಲ್ಲೇ ಇರೋದು. ಎಲ್ಲಿ ಬರುತ್ತೆ ಸರ್ ವೆನೆಜುಲಾ ಒರಿನೋಕೋದಲ್ಲಿ? ಈ ಬೆಲ್ಟ್ ಅಲ್ಲಿ ಬರುತ್ತೆ. ಯಾವ ಬೆಲ್ಟು? ಬೊಯೋಕಾ, ಜುನೈನ್, ಅಯುಕುಚೋ ಅಂಡ್ ಕರ್ಬೋಬೋ, ಈ ಒಂದು ರೀಜನ್ ಇಲ್ಲಿ ನೋಡಿ, ಜುನೈನ್, ಕರ್ಬೋಬೋ. ಓಕೆ, ಇದು ಯಾವುದು? ವೆನೆಜುಲಾ. ನೋಡಿ, ಇದು ಈ ಮ್ಯಾಪ್ ವೆನೆಜುಲಾ. ಓಕೆ, ಇಲ್ಲಿ ಪಕ್ಕ ಕೊಲಂಬಿಯಾ. ಬ್ರೆಜಿಲ್ ಅಲ್ಲೂ ಬರುತ್ತೆ, ಬ್ರೆಜಿಲಿಯಾ ಅಂತ, ಬ್ರೆಜಿಲಿಯನ್ ಶೀಲ್ಡ್ ಅಂತ. ಒಂದು ಗುಯಾನಾ ಶೀಲ್ಡ್ ಅಂತ. ಗುಯಾನಾ ಬರೋದು ನಿಮ್ಗೆ ವೆನೆಜುಲಾ. ಬ್ರೆಜಿಲಿಯಾ ಶೀಲ್ಡ್ ಬ್ರೆಜಿಲ್ ಅಲ್ಲೂ ಕೂಡ ಸಿಗುತ್ತೆ. ಆದ್ರೆ ಗುಯಾನಾ ಶೀಲ್ಡ್ ಜಾಸ್ತಿ ಇದೆ. ಯಾಕಂದ್ರೆ ಇದು ಪ್ರೀ ಕ್ಯಾಂಬ್ರಿಯನ್ ಜಿಯೋಲಾಜಿಕಲ್ ಫಾರ್ಮೇಶನ್ 1.2 to 2 ಬಿಲಿಯನ್ ಇಯರ್ ಎಗೋ ಓಲ್ಡ್ ಆಗಿರ್ತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ. ಗ್ರೀನ್ ಹೌಸ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ ಇದನ್ನ, ಗ್ರೀನ್ ಹೌಸ್ ಆಫ್ ದ ವರ್ಲ್ಡ್ ಅಂತ. ಇಲ್ಲಿ ಬರೀ ನಿಮ್ಗೆ ಅದೊಂದೇ ಸಿಗಲ್ಲ, ಇಲ್ಲಿ ಇಟ್ ಕಂಟೆನ್ಸ್ ಮ್ಯಾಸಿವ್ ಗೋಲ್ಡ್, ಡೈಮಂಡ್, ಬಾಕ್ಸೈಟ್, ಐರನ್ ಓರ್ ಕೂಡ ಇದೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಸೊ ಹಾಗಾಗಿ ಇದ್ರ ಮೇಲೆ ಕಣ್ಣಾಕಿದೆ. ಇದು ವೆನೆಜುಲಾದ ಒರಿನೋಕೋ ನದಿಯ ಜಲಾನಯ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಇದನ್ನ ಒರಿನೋಕೋ ಬೆಲ್ಟ್ ಅಂತ ಕರಿತೀವಿ. ಅಂಡ್ ಗುಯಾನಾ ಶೀಲ್ಡ್ ಅಲ್ಲಿ ಬರ್ತಕ್ಕಂಥದ್ದು. ಗುಯಾನಾ ಶೀಲ್ಡ್ ಇದು ಒರಿನೋಕೋ ಬೆಲ್ಟ್. ಗುಯಾನಾ ಶೀಲ್ಡ್ ಇದು ಕಂಪ್ಲೀಟ್ ಗುಯಾನಾ ಶೀಲ್ಡ್ ಅಲ್ಲ, ಒರಿನೋಕೋ ಬೆಲ್ಟ್. ಅವ್ರಿಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಇಲ್ಲಿ ನೋಡಿ, ಒರಿನೋಕೋ ನದಿ ಇದೆ, ಈ ಕಡೆ ನೀಗ್ರೋ ಇದೆ, ಸೊಲಮಿಲೋ ಇದೆ, ಅಮೆಜಾನ್ ಇದೆ. ಸೊ ದಿಸ್ ಆರ್ ಆಲ್. ಅದಕ್ಕೆ ಸುಮ್ನೆ ಏನು ಟ್ರಂಪ್ ವೆನೆಜುಲಾ ಮೇಲೆ ಮುಗಿ ಬೀಳಲ್ಲ, ಯಾವಾಗ್ಲೂ ಇಲ್ದಿರೋದು ಇವಾಗ. ಅಂದ್ರೆ ಅವಾಗಿಂದನೂ ಅದು ಸಾಧಿಸ್ತಾ ಇತ್ತು, ಟೈಮ್ ನೋಡ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಇದು ಎಲ್ಲ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಿಮ್ಗೆ ಜಿಯೋಗ್ರಫಿ ಬೇಸ್ಡ್, ಲೊಕೇಶನ್ ಬೇಸ್ಡ್. ಬೇಕಾದ್ರೆ ಇನ್ನು ನಿಮ್ಗೆ ವೆನೆಜುಲಾ ಬಗ್ಗೆ ಏನ್ ಗೊತ್ತಾ? ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ, ಈ ಪೊಲಿಟಿಕಲ್ ಇಶ್ಯೂಸ್ಗಳಾಗುತ್ತಲ್ಲ, ಪೊಲಿಟಿಕಲಿ
ಈಗ ವೆನೆನ್ಜುಲಾನ ಅರೆಸ್ಟ್ ಮಾಡಿದ್ರು ಪ್ರೆಸಿಡೆಂಟ್, ಸೊ ಅದ್ರ ಬಗ್ಗೆ ನಿಮ್ಗೆ ಕೇಳಕ್ ಹೋಗಲ್ಲ, ವೆನೆನ್ಜುಲಾ ಬಗ್ಗೆ ಕೇಳ್ತಾನೆ. ಅದರ ಎಕಾನಮಿ ಅವ್ರು ಜಾಸ್ತಿ, ಅವರು ಯೂಶಲಿ ಇದ್ರ ಮೇಲೆ ಡಿಪೆಂಡ್ ಆಗಿ, ಅದಕ್ಕೆ ಅದು ಅವರು ಇದು ಬಿಟ್ಟು ಬೇರೆ ಮೇಲೂ ಡಿಪೆಂಡ್ ಆಗ್ಬೇಕಾಗಿತ್ತು. ಈಗ ಹೆಂಗೆ ನೀವು ಮಿಡಲ್ ಈಸ್ಟ್ ಅಲ್ಲಿ ತಗೊಂಡ್ರೆ ಬೇರೆ ಬೇರೆ ರಿಫಾರ್ಮ್ಸ್ ಗಳಾಗ್ತಾ ಇದೆ, ನಿಮ್ಗೆ ಗೊತ್ತಿದೆ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ. ಯಾಕೆ ಅವರು ಮುಂದೆ ಏನಪ್ಪಾ ಈಗ ಏನ್ ಡೆವಲಪ್ ಆಯ್ತು ಅವರ ಕ್ರೂಡ್ ಆಯಿಲ್, ಅದರಿಂದ ಮುಂದೆ ಏನ್ ಮಾಡ್ಬೇಕು, ಹಾಗಾಗಿ ಬಿಸ್ನೆಸ್ಗೆ, ಟೂರಿಸಂಗೆ ಎಲ್ಲದಕ್ಕೂ ಅವರು ಮತ್ತೆ ಅವರ ಒಂದು ಪಾಲಿಸಿಗಳನ್ನ ಅವರು ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಾ ಇದಾರೆ. ಹಂಗೆ ವೆನೆನ್ಜುಲಾ ಕೂಡ ಈ ಒಂದು ಎಕಾನಮಿ ಇದ್ರ ಮೇಲೆ ನಿಂತಿರ್ತಕ್ಕಂಥದ್ದು. ಸೊ ಇದರಿಂದ ಹೊರಗೆ ಬರಬೇಕಾ, ಅವರು ಬೇರೆ ಬೇರೆನೂ ಮಾಡ್ಬೇಕಾಯ್ತು, ಮಾಡಿಲ್ಲ. ಸೊ ದಟ್ ಇಸ್ ದ ವೆರಿ ಫಂಡ. ಸೊ ಹಾಗಾಗಿ ವೆನೆನ್ಜುಲಾ ಬಗ್ಗೆ ಕೇಳ್ಬೋದು. ವೆನೆನ್ಜುಲಾ ನೋಡಿ, ನಾನು ನಿಮಗೆ ಎಲ್ಲಾನು ಒಂದೇ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಒಂದೇ ಸಪರೇಟ್ ವಿಡಿಯೋನ ಮಾಡಬೇಕಾಗತ್ತೆ. ವೆನೆನ್ಜುಲಾ ಎಲ್ಲಿ ಬರುತ್ತೆ, ಮ್ಯಾಚ್ ಏನೋ ಬೇಸಿಕಲಿ ಅಲ್ಲಿನ ನದಿಗಳ ಬಗ್ಗೆ ಆಗಿರ್ಬೋದು, ನಾನು ನಿಮ್ಗೆ ಹೇಳಿದೆ. ಮತ್ತೆ ಈ ಒಂದು ನದಿಗಳ ಜೊತೆಗೆ ಇದರ ಕ್ಯಾಪಿಟಲ್ ಏನು, ಓಕೆ, ಈ ತರದೆಲ್ಲ ನಿಮ್ಗೆ ಜಿಯೋಗ್ರಫಿಕಲಿ ಕೇಳ್ತಾ ಹೋಗ್ತಾರೆ. ಅದ್ರ ಸುತ್ತ ಯಾವ ರಾಷ್ಟ್ರಗಳು ಬರುತ್ತೆ, ಬಾರ್ಡರ್ ಕಂಟ್ರೀಸ್, ಹಿಂಗೆ ನಿಮಗೆ ಜಿಯೋಗ್ರಫಿಕಲಿ ನಿಮಗೆ ಕೇಳ್ತಾನೆ. ಈ ತರ ಸುದ್ದಿಯಲ್ಲಿರ್ತಕ್ಕಂಥ ಜಾಗಗಳು, ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ನ ಬೇರೆ ಬೇರೆ ವಿಷಯಗಳನ್ನ ನಿಮಗೆ ಜಿಯೋಗ್ರಫಿಕಲಿ ನಿಮಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇವೆಲ್ಲ ನೋಡ್ಕೊಳ್ಳಿ. ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ಮುಂದಿನ ಒಂದು ವೀಕ್ಲಿ ಕರೆಂಟ್ ಅಫೇರ್ ತಗೊಂಡು ಡಿಸ್ಕಸ್ ಮಾಡ್ತೇನೆ ಡೀಟೇಲ್ ಆಗಿ. ನೋಡಿ, ನಾವು 2023, 22, 24 ಸಪರೇಟ್ ಆಗಿ ಒಂದು ವೀಕ್ಲಿ ಕರೆಂಟ್ ಅಫೇರ್ ಈಗ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ 2026ಕ್ಕೆ. ಯಾಕಂದ್ರೆ ತುಂಬಾ 2-3 ವರ್ಷದಿಂದ ಒಂದೇ ಪ್ಲೇ ಲಿಸ್ಟ್ ಇದ್ರೆ ನಿಮ್ಗೆ ತುಂಬಾ ಹಳೇದೆಲ್ಲ ಇರೋದ್ರಿಂದ ಇದಕ್ಕೆ ಸಪರೇಟ್ 2026ಕ್ಕೆ ಸಪರೇಟ್ ಒಂದು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ. ಮಂತ್ಲಿದು ಸಪರೇಟ್ ಇದೆ, ಅದನ್ನು ನೀವು ನೋಡ್ಕೋಬಹುದು. ಲಿಂಕ್ ಇದೆ ಎಲ್ಲಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಆಲ್ಸೋ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. PDF ಎನಿವೇಸ್ ನಮ್ಮ ಎಲ್ಲಾ PDF ಗಳು ನಿಮ್ಗೆ ಗೊತ್ತಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.